ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ನಡೀತಾ ಇರುತ್ತೆ. ಮೇ 17ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ನಡೆಯುವಂಥದ್ದು. ಮೇ 11ನೇ ತಾರೀಕು ಹನುಮ ಜಯಂತಿ, ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡುವಂಥದ್ದು. ದೈವ ಕೃಪೆಗೆ ಪಾತ್ರರಾಗೋದಕ್ಕೆ ಬಹಳ ಒಂದು ಶುಭ ಸಮಯ. ಮುಂದಿನ 2-2.5 ವರ್ಷಗಳ ಕಾಲ ಆಂಜನೇಯನ ಆರಾಧನೆ ಮಾಡುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕವಾಗುತ್ತೆ. ಏಕೆಂದರೆ ಪಾಪಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮ ಗ್ರಹನಾದಂತಹ ಶನಿ ಮಹಾತ್ಮ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ. 30 ವರ್ಷಕ್ಕೊಮ್ಮೆ ಶನಿ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಮುಂದಿನ ವರ್ಷ ಜೂನ್ ತಿಂಗಳ ನಂತರದಲ್ಲಿ ಶನಿ ಮೇಷಕ್ಕೆ ಬರ್ತಾನೆ. ಸೊ ಎಲ್ಲರೂ ಕೂಡ ಆ ಸಮಯದಲ್ಲಿ ನಿಮಗೆ ಮಾಹಿತಿ ಕೊಡುವಂಥದ್ದು ಏನಪ್ಪ ಅಂದರೆ ಈಶ್ವರ, ಶನೈಶ್ಚರ ಅಥವಾ ಆಂಜನೇಯನ ಆರಾಧನೆ ಮಾಡಿ ಅನ್ನುವಂಥದ್ದು. ಇದು ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕವಾದಂತಹ ಒಂದು ಪರಿಹಾರವಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಥವಾ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಇದು ಅತ್ಯಂತ ಒಂದು ದೊಡ್ಡ ಪ್ರಮಾಣದ ಪರಿಹಾರ. ಹಾಗಿರೋದ್ರಿಂದ ಇಂತಹ ಒಂದು ಪರ್ವಕಾಲದಲ್ಲಿ ಆಂಜನೇಯನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 11ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಮೇ 14ನೇ ತಾರೀಕು ಬುಧ ವೃಷಭ ರಾಶಿಗೆ ಬರ್ತಾನೆ. ಅದೇ ದಿವಸ ಶುಕ್ರನು ಕೂಡ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 15ನೇ ತಾರೀಕು ಸೂರ್ಯನು ಕೂಡ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ತುಂಬ ಉತ್ತಮವಾಗಿದೆ. ಗುರು ಏನೆಲ್ಲ ಕೊಡೋದಕ್ಕೆ ಸಾಧ್ಯ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತಾನೆ. ಅದರಲ್ಲೂ ಕೂಡ ಮಕ್ಕಳ ಅಭಿವೃದ್ಧಿ ಅಥವಾ ಸಂತಾನದ ಅಭಿವೃದ್ಧಿ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭ, ವೈವಾಹಿಕ ಜೀವನ, ವಿವಾಹ, ಇದೆಲ್ಲದಕ್ಕೂ ಕೂಡ ಗುರುಬಲ ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವಗಳು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಹನುಮ ಜಯಂತಿಯ ದಿವಸ ಆಂಜನೇಯನ ದರ್ಶನ ಮಾಡಿ ಆರಾಧನೆ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಅತ್ಯಂತ ಅವಶ್ಯಕ ಕೂಡ. ಏಕೆಂದರೆ ಸಿಂಹರಾಶಿಯವರಿಗೆ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಇದೆರಡಕ್ಕೂ ಕೂಡ ಅಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದು ಖಂಡಿತ ಸೂಕ್ತವಾಗಿರುತ್ತೆ. ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಡುತ್ತೆ. ಅದರಲ್ಲೂ ಕೂಡ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಶನಿಯ ಪ್ರಭಾವಗಳು ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳ 2027 ಜೂನ್ ನಂತರದಲ್ಲಿ ಶನಿ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಇದು ಈ ಒಂದು 2.5-3 ವರ್ಷದ ಶನಿ ಸಂಚಾರಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈ ಸಮಯದಲ್ಲಿ ಏನಾದರೂ ನೆಗೆಟಿವ್ಗಳು ಬರುವಂಥದ್ದಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡೋದು ಸಿಂಹರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗುತ್ತೆ. ಇನ್ನು ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ಕೂಡ ಸ್ವಲ್ಪ ಟೆನ್ಷನ್ಗಳನ್ನು ಹೆಚ್ಚಾಗಿ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ತುಂಬ ಉತ್ತಮ. ವಾಕ್ಸ್ಥಾನವನ್ನು ಶನಿ ನೋಡಿದರೆ ಒಳ್ಳೇದು ಹೇಳಿದರೂ ಕೂಡ ನಿಷ್ಠುರ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಖರ್ಚುಗಳನ್ನು ಸ್ವಲ್ಪ ಹಿಡಿತ ಮಾಡೋದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಜೂನ್ ನಂತರ ಗುರುಬಲ ಕೂಡ ಕಳೆಯುತ್ತೆ. ಗುರು ವ್ಯಯಭಾವಕ್ಕೆ ಬರ್ತಾನೆ. ಶನಿ ಪ್ರಭಾವಗಳು ಮುಕ್ತಾಯ ಆಗೋದಕ್ಕೆ ಸಿಂಹರಾಶಿಯವರಿಗೆ ಇನ್ನೂ 1.25 ವರ್ಷ ಸಮಯ ತೆಗೆದುಕೊಳ್ತಾನೆ. ಹಾಗಾಗಿ ಈ ಸಮಯದಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ಮುಖ್ಯವಾಗಿ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಏಕೆಂದರೆ ಸಮಾಧಾನದಿಂದ ಅಥವಾ ವಾಕ್ಯಗಳನ್ನು ಸೌಮ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮಾನಸಿಕ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳುವ ಅವಶ್ಯಕತೆಗಳು ತುಂಬ ಇರುತ್ತೆ ಸಿಂಹರಾಶಿಯವರಿಗೆ. ಒಡಹುಟ್ಟು ಸೋದರ ಸ್ಥಾನಾಧಿಪತಿ ಶುಕ್ರ ಲಾಭದಲ್ಲಿದ್ದಾನೆ.
ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಖಂಡಿತ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಹಣದ ಅಪೇಕ್ಷೆಗಳಿದ್ದರೆ, ಅಂದರೆ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಖಂಡಿತ ಈ ಒಂದು ಮಾಸ ಸಿಂಹರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮೇ 14ರಿಂದ 1-1.5 ತಿಂಗಳ ಸಮಯ ಸಿಂಹರಾಶಿಯವರಿಗೆ ತುಂಬ ಅದ್ಭುತವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಹುಸಿಯಾಗೋದಿಲ್ಲ. ಗುರು ಮತ್ತು ಶುಕ್ರ ಒಂದೇ ಮನೆಯಲ್ಲಿ, ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ ಹಣಕಾಸಿನ ವಿಚಾರದಲ್ಲಿ. ಇನ್ನು ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿದ್ದರೆ ಖಂಡಿತ ಮಾಡಬಹುದು. ಮೇ 11ರ ನಂತರ ಸಿಂಹರಾಶಿಯವರಿಗೆ ಇದಕ್ಕಿಂತ ಒಳ್ಳೆ ಮಾಸ ಇಲ್ಲ. ನೀವು ಮಾಸ ಭವಿಷ್ಯಗಳನ್ನು ನೋಡೋರಾಗಿದ್ದರೆ ಖಂಡಿತ ದಶಮದಲ್ಲಿ ಬುಧಾದಿತ್ಯ ಯೋಗ, ಏಕಾದಶದಲ್ಲಿ ಗುರು ಶುಕ್ರರ ಯುತಿ, ಅಂದರೆ ಕರ್ಮ ಉದ್ಯೋಗದಲ್ಲಿ ಲಕ್ಷ್ಮೀನಾರಾಯಣನ ಒಂದು ಯೋಗ, ಲಾಭಸ್ಥಾನದಲ್ಲಿ ಗುರುಗಳ ಒಂದು ಯೋಗ, ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ, ಈ ರೀತಿಯಾಗಿ ಎಲ್ಲ ದೇವತೆಗಳ ಒಂದು ಪೂರ್ಣ ಅನುಗ್ರಹ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿರುತ್ತೆ. ನಿಮ್ಮ ಏನೆಲ್ಲ ನಿರೀಕ್ಷೆಗಳಿದೆ ಖಂಡಿತ ಅದನ್ನು ಪ್ರೋಗ್ರೆಸ್ ಆಗೋದಕ್ಕೆ ಇದು ಒಂದು ಉತ್ತಮವಾದಂತಹ ಮಾಸ. ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಇದಕ್ಕಿಂತ ಬೆಟರ್ ಟೈಮ್ ಸಿಗೋದಿಲ್ಲ ಸಿಂಹರಾಶಿಯವರಿಗೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಯಾವುದಾದ್ರೂ ಕೊಳ್ಳುವಂಥದ್ದು, ಮಾರುವಂಥದ್ದು ಯಾವುದೇ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಲಾಭ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಹೊಸ ವಾಹನ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಅದರಲ್ಲೂ ಪುತ್ರ ಸಂತಾನ ಬಹಳ ಶುಭ ಅಂತ ಹೇಳುತ್ತೆ ಸಿಂಹರಾಶಿಯವರಿಗೆ. ಮಕ್ಕಳ ಅಭಿವೃದ್ಧಿ ಏಳಿಗೆಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಶುಭ, ಹೊಸ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಶುಭ, ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಶುಭವಾಗುತ್ತೆ. ಸೊ ಧನವ್ಯಯ ಆಗುವಂತಹ ಅನಿವಾರ್ಯತೆಗಳೇನಾದರೂ ಇದ್ದರೆ ಅಷ್ಟಮ ಶನಿಯ ಪ್ರಭಾವದಿಂದ ಅದನ್ನು ಒಳ್ಳೆ ಕೆಲಸಗಳಿಗೆ, ಅಂದರೆ ಶಾಶ್ವತವಾದ ವ್ಯವಸ್ಥೆಗಳಿಗೆ ಧನವ್ಯಯ ಮಾಡಿಕೊಂಡ್ರೆ ಒಂದು ರೀತಿಯಲ್ಲಿ ಆ ದೋಷವನ್ನು ತನ್ನಿಂತಾನಾಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಇನ್ನು ಯಾವುದೇ ಶತ್ರುಬಾಧೆಗಳಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳು ಉಂಟಾಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಯಾವುದೇ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ಗಳಿದ್ದರೆ ಸಿಂಹರಾಶಿಯವರಿಗೆ ಬಹಳ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಮಾಂಗಲ್ಯ ಸ್ಥಾನಾಧಿಪತಿಯಾಗಿ ಶನಿ ಅಷ್ಟಮದಲ್ಲಿರುವಂಥದ್ದು ದಂಪತಿಗಳ ನಡುವೆ ಸ್ವಲ್ಪ ಆರೋಗ್ಯದ ಏರುಪೇರುಗಳು ಉಂಟಾಗೋದಕ್ಕೆ ಕಾರಣಗಳು ಇರುತ್ತೆ. ಶನಿ ದೋಷಗಳಿಂದ ಅಥವಾ ವಿವಾಹ ವಿಳಂಬ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸಿಂಹರಾಶಿಯವರು ಯಾರ್ಯಾರು ವೈವಾಹಿಕ ಜೀವನದ ಸಮೀಪದಲ್ಲಿದ್ದೀರಾ ಖಂಡಿತ ಇಂತಹ ಶುಭ ಕಾರ್ಯಗಳನ್ನು ವಿಳಂಬ ಮಾಡಿಕೊಳ್ಬೇಡಿ. ಏಕೆಂದರೆ ಸಪ್ತಮಾಧಿಪತಿ ಶನಿ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡೋದಕ್ಕೆ ಹೊರಟಿದ್ದಾನೆ. ಈ ಸಮಯಗಳಲ್ಲಿ 1 ವರ್ಷದ ಕಾಲಾವಕಾಶ ಇದೆ ಸಿಂಹರಾಶಿಯವರಿಗೆ. ಗುರುಬಲ ಕೂಡ ಇರುತ್ತೆ. ಸೊ ಹಾಗಾಗಿ ಜೂನಲ್ಲಿ ಗುರುಬಲ ಕಳೆದರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಅಷ್ಟಮದಲ್ಲಿರುವ ಶನಿಯ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಸಿಂಹರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ವೈವಾಹಿಕ ಜೀವನದ ನಿರೀಕ್ಷೆಯಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಇದನ್ನೆಲ್ಲ ಮುಂದುವರಿಸಿದರೆ ತುಂಬ ಉತ್ತಮವಾಗುತ್ತೆ. ಇನ್ನು ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾದ ಪರಿಹಾರಗಳು ಉಂಟಾಗುತ್ತೆ. ಜೂನ್ ನಂತರದಲ್ಲಿ ಗುರುವಿನ ಪರಿವರ್ತನೆ ಖಂಡಿತ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಆರೋಗ್ಯದ ಅಭಿವೃದ್ಧಿಗಳನ್ನು ಸಿಂಹರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟಮ ಮೃತ್ಯು ಸ್ಥಾನದಲ್ಲಿ ಶನಿ ಸಂಚಾರ ಆದರೆ ನಿಮಗೆಲ್ಲ ಅನುಕೂಲಗಳನ್ನು ಗುರು ಕೊಡ್ತಾ ಇದ್ದರೂ ಕೂಡ ಯಾವುದಾದ್ರೂ ಒಂದು ಟೆನ್ಷನ್ ಅನ್ನುವಂಥದ್ದು ಬಾಧಿಸ್ತಾನೇ ಇರುತ್ತೆ ಸಿಂಹರಾಶಿಯವರಿಗೆ. ಸೊ ಆಂಜನೇಯ ಮತ್ತು ಈಶ್ವರನ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ, ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಸಿಂಹರಾಶಿಯವರ ಮೇಲೆ ತುಂಬ ಉತ್ತಮವಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಏನಾದರೂ ಇದ್ದರೆ ಅದೆಲ್ಲ ಒಂದು ರಿಸಲ್ಟ್ ಕೊಡುತ್ತೆ. ಅಂದರೆ ತುಂಬ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಸತತವಾಗಿ ಏನಾದರೂ ಪ್ರಯತ್ನಗಳು ನಡೀತಾ ಇದ್ದರೆ ಪ್ರತಿಫಲ ಸಿಗುವಂತಹ ಸಮಯ, ಅಥವಾ ಏನಾದರೂ ಹೊಸ ಪ್ರಯತ್ನಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ದರೂ ಕೂಡ
ಸಿಂಹರಾಶಿಯವರು ಈ ಮಾಸದಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ಅದರಲ್ಲಿಯೂ ಮೇ 11ರ ನಂತರ ಪ್ರಾಪರ್ಟಿ ವಿಚಾರಕ್ಕೆ ಸಿಂಹರಾಶಿಯವರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಕರ್ಮ ಉದ್ಯೋಗದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಸಿಂಹರಾಶಿಯವರಿಗೆ ಉದ್ಯೋಗದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಈಗ ಅನುಕೂಲಗಳನ್ನು ನೋಡ್ತೀರಾ. ಪ್ರಯತ್ನಗಳನ್ನು ಮಾಡಿ ಹೊಸ ಉದ್ಯೋಗದ ಪರಿವರ್ತನೆಗಳನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಮಾಡ್ಬೋದು. ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಈ ಪ್ರಯತ್ನಗಳನ್ನು ಕೈ ಬಿಡಬೇಡಿ. ಮೇ ತಿಂಗಳು ಅದ್ಭುತವಾದಂತಹ ಸಮಯ. ಮೇ 11ರ ನಂತರದಲ್ಲಿ ಸಿಂಹರಾಶಿಯವರಿಗೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅತಿಶಯವಾದ ಅನುಕೂಲಗಳು ಮತ್ತು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಏಕಾದಶ ಲಾಭಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಸಂಚಾರ. ಅನಿರೀಕ್ಷಿತ ಏನಾದರೂ ಹಣಕಾಸಿನ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಿಗುತ್ತೆ. ಈ ಸಮಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಏಕೆಂದರೆ ಅಷ್ಟಮ ಶನಿ ಮುಗಿಯುವ ಹಂತದಲ್ಲಿದೆ. ಮುಂದಕ್ಕೆ ಇನ್ನೂ ಯಾವುದೇ ಶನಿ ಸಂಬಂಧವಾದ ದೋಷಗಳು ಸಿಂಹರಾಶಿಯವರಿಗೆ ಬರೋದಿಲ್ಲ. ಆಲ್ಮೋಸ್ಟ್ 8ರಿಂದ 10 ವರ್ಷದ ತನಕ ಶನಿ ಮಹಾತ್ಮನ ಸಂಚಾರಗಳು ತುಂಬ ಉತ್ತಮ ಸ್ಥಾನಗಳಲ್ಲುಂಟಾಗುತ್ತೆ. ಸೊ ಸಿಂಹರಾಶಿಯವರು ಯಾವುದಾದ್ರೂ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ಮೇ ತಿಂಗಳು ಸಿಂಹರಾಶಿಯವರಿಗೆ ಬಹಳ ಉತ್ತಮವಾದಂತಹ ಸಮಯ. ಅದರಲ್ಲೂ ಮೇ 11ರಿಂದ ಆಲ್ಮೋಸ್ಟ್ ಇನ್ನೊಂದು 2 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಚೆನ್ನಾಗಿದೆ. ಶನಿ ನೆಗೆಟಿವಿಗೆ ಬರ್ತಾನೆ ಅನ್ನೋದು ಆರೋಗ್ಯದ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ದಾಂಪತ್ಯ ಜೀವನದ ಆರೋಗ್ಯದ ಮೇಲೆ. ಅಷ್ಟು ಬಿಟ್ಟರೆ ಉಳಿದಂತೆ ಎಲ್ಲ ವಿಚಾರಗಳಿಗೆ ಶನಿ ಕೂಡ ಶುಭ ಫಲಗಳನ್ನೇ ಕೊಡುವಂತಹ ಸ್ಥಿತಿಯಲ್ಲಿದ್ದಾನೆ. ವೈವಾಹಿಕ ಜೀವನದ ಬಗ್ಗೆ ಮಾತ್ರ ಹೆಚ್ಚಿನದಾಗಿ ಗುರುಬಲ ಇದ್ದಾಗ ಇಂತಹ ಶುಭ ಕಾರ್ಯಗಳನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.